ಎಲ್ಲರೂ ಅಪ್ಪನ್ನ ಇನ್ನೊಂದು ಕರಿತಿದ್ರು, ರೀಮೇಕ್ ರಾಜ ರೀಮೇಕ್ ರಾಜ ರೀಮೇಕ್ ರಾಜ ಅಂದ್ಬಿಟ್ಟು. ಬಿಕಾಸ್ ಮೋಸ್ಟ್ ಆಫ್ ಹಿಸ್ ಫಿಲ್ಮ್ಸ್ ವರ್ ರೀಮೇಕ್ಸ್. ಹೌದು, ಇನ್ಕ್ಲೂಡಿಂಗ್ ಮೋಸ್ಟ್ ಆಫ್ ಹಿಸ್ ಫಿಲ್ಮ್ಸ್ ಆರ್ ರೀಮೇಕ್. ಯಾಕದು? ವೈ ವಾಸ್ ದ್ಯಾಟ್? ಅಂದರೆ ಅವ್ರ ರಿಫ್ಲೆಕ್ಷನ್ಸ್ ಏನು? ಸಿ, my dad had a very beautiful reason for it. Okay. A film like Kittu Puttu, Preeti Madu Tamashi Nodu, okay, and Guru Sishyaru. Okay. ಅದು ಕೂಡ ಪರಮಾನಂದಯ್ಯ ಶಿಷ್ಯರು. ಪರಮಾನಂದಯ್ಯ ಶಿಷ್ಯಲ ಕಥಾ. ತೆಲುಗು NT ರಾಮರಾವ್ ಮಾಡಿದ ಸಿನಿಮಾ. ಕಿಟ್ಟು ಪುಟ್ಟು ಅನುಭವಿ ರಾಜ ಅನುಭವಿತ ತಮಿಳ್ ಸಿನಿಮಾ. ಹೌದು. ಪ್ರೀತಿ ಮಾಡು ತಮಾಷೆ ನೋಡು ಕಾದಲಿಕ್ಕ ನೇರಮಿಳ್ಳೆ. ಓಕೆ, ಇದೆಲ್ಲ ಸಿನಿಮಾ ಅವರು ಬೆಳಿಬೇಕಾದರೆ ಅವರು ನೋಡಿ ತುಂಬ ಇಷ್ಟಪಟ್ಟಿರೋ ಸಿನಿಮಾಗಳು. ಓಕೆ, ಇವತ್ತು ಟುಡೇ ದೇರ್ ಇಸ್ ಎ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ದೊಡ್ಡ ಅಪ್ರೋರ್ ಇದೆ ಫಾರ್ ರಿಮೇಕ್ಸ್. ವೈ ರಿಮೇಕ್ಸ್ ಅಂತ ಇವತ್ತು ನೀವು ತುಂಬ ಜನ ಸೋಷಿಯಲ್ ಮೀಡಿಯಾದಲ್ಲಿ ಜಗಳಾಡ್ತಾರೆ. ಇನ್ಫ್ಯಾಕ್ಟ್ ಅದರ ಪಿಕ್ಚರ್ ರೀಮೇಕ್ ಅಂದ್ಬಿಟ್ರೆ ದೇರ್ ಈಸ್ ಎ ಟೋಟಲ್ 100% ಹೇಟ್ರೆಡ್ ಟುವರ್ಡ್ಸ್ ಇಟ್. I will not comment for today. Okay? But I will certainly defend for that day. Those time. How? 60s, 70s, 80s. Okay? ಬೇರೆ ಭಾಷೆ ಸಿನಿಮಾಗಳು ನಮ್ಮಲ್ಲಿ ಜಾಸ್ತಿ ಓಡ್ತಾ ಇರಲಿಲ್ಲ. ಆ್ಯಂಡ್ ಈ ವಿಷಯ ಹೇಳಬೇಕಾದರೆ ನಾನು ಅಂಡರ್ಲೈನ್ ಮಾಡಿ ಒತ್ತಾಯದಿಂದ ಹೇಳ್ತೀನಿ, ಬೆಂಗಳೂರು ಈಸ್ ನಾಟ್ ಕರ್ನಾಟಕ. ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ, ಬೆಂಗಳೂರು ಮಾತ್ರ ಕರ್ನಾಟಕ ಅಲ್ಲ. ಬೆಂಗಳೂರು ಈಸ್ ಓನ್ಲಿ ಒನ್ ಸ್ಮಾಲ್ ಪಾರ್ಟ್, ಇಟ್ಸ್ ಓನ್ಲಿ ಎ ಕ್ಯಾಪಿಟಲ್ ಆಫ್ ಕರ್ನಾಟಕ. ಸಿನಿಮಾ ಅಂತ ಬಂದಾಗ ಸೆಂಟರ್ಸ್ಗಳು ಕನ್ನಡದವರು ಬೆಂಗಳೂರಲ್ಲಿರೋರು ಮಾತ್ರ ಕನ್ನಡ ಅಲ್ಲಮ್ಮ, ಎಂಟೈರ್ ಕರ್ನಾಟಕದಲ್ಲಿರೋರು ಕನ್ನಡಿಗರು. ದೇರ್ ಆರ್ ಕನ್ನಡಿಗಾಸ್ ಹೂ ಆರ್ ದೇರ್ ಇನ್ ಔಟ್ಸೈಡ್ ಬ್ಯಾಂಗಲೋರ್. ನೀವು ಬೆಂಗಳೂರಲ್ಲಿದ್ದೀರಾ, ಮೈಸೂರಲ್ಲಿದ್ದೀರಾ, ನಿಮಗೆ ಆವಾಗ ಒಂದು 2 ಥಿಯೇಟ್ರು 3 ಥಿಯೇಟ್ರಲ್ಲಿ ತಮಿಳ್ ಸಿನಿಮಾ ತೆಲುಗು ಸಿನಿಮಾ ಬಂದಿತ್ತು, ನೀವು ನೋಡ್ತಾ ಇದ್ರಿ. ಓಕೆ, ಎಷ್ಟೊಂದು ಜನಕ್ಕೆ ಗೊತ್ತೇ ಇಲ್ಲ ಆ ಥರ ಸಿನಿಮಾ ಬಂದಿದೆ ಅಂತ ಒಳ್ಳೆ ಕತೆ. ಆ್ಯಂಡ್ ಟು ಬಿ ವೆರಿ ಆನೆಸ್ಟ್, ಆ್ಯಸ್ ಅನ್ ಆಡಿಯನ್ಸ್ ಕೂಡ ನಾನು 84 ಬಾರ್ನ್ ಇವೆಲ್ಲ ನೋಡಿದಾಗ ಚಿಕ್ಕವಳು ನಾನು, ನಮಗೆಲ್ಲ ಏನು ಇವೆಲ್ಲ ರಿಯಲ್ ಸಿನಿಮಾ ಅಂದರೆ ಫಸ್ಟ್ ಸಿನಿಮಾ ಅಂತಾನೆ, ನಮ್ಗೆ ಇವೆಲ್ಲ ರೀಮೇಕು ಅವೆಲ್ಲ ಗೊತ್ತಾಗ್ತಾ ಇರಲಿಲ್ಲ. ನೋಬಡಿ ನೋಸ್ ಬಿಕಾಸ್ ಎಕ್ಸ್ಪೋಷರ್ ಇಲ್ಲ, ಇಂಟರ್ನೆಟ್ ಇರಲಿಲ್ಲ, ಏನೂ ಇರಲಿಲ್ಲ. ಟಿವಿನಲ್ಲಿ ಬರೋದು ಅಥವಾ ಸಿನಿಮಾ ಕರ್ಕೊಂಡು ಹೋದ್ರೆ ಥಿಯೇಟ್ರಿಗೆ ಹೋಗೋದು, ಸಿಂಗಲ್ ಸ್ಕ್ರೀನ್ಸ್ ಸೆಲೆಬ್ರೇಟೆಡ್, ಇಷ್ಟೇ. ಇವಾಗ ನಿಮಗೆ 60s, 70s, 80s ಒಬ್ರಿಗೆ ಎಂಟರ್ಟೈನ್ಮೆಂಟ್ ಅಂದರೆ ಇದ್ದಿದ್ದೇನು? ಸಿನಿಮಾ, ಡ್ರಾಮಾ, ಸರ್ಕಸ್. ಓ ಕರೆಕ್ಟ್. ಐ ವಿಲ್ ಟೆಲ್ ಯು, ಇದು 3 ನಿಂಗೆ ಇದ್ದಿದ್ದು. ನಾವು ಯುವರ್ ವೀಕೆಂಡ್ ಎಂಟರ್ಟೈನ್ಮೆಂಟ್ ಅಂದರೆ ಫಸ್ಟ್ 5 ಸಿನಿಮಾ ಇಲ್ಲ. ಯೋ ಇಟ್ಸ್ ಆಲ್ ಸ್ವೈಪ್ ರೈಟ್ ಲೆಫ್ಟು ಅಪ್ಪು ಡೌನು. ಟುಡೇ ವೀಕೆಂಡ್ ಫಸ್ಟ್ ಪ್ರಿಫರೆನ್ಸ್ ಈಸ್ ಗೆಟಿಂಗ್ ಔಟ್ ಆಫ್ ಬ್ಯಾಂಗ್ಳೂರ್. ಹೋಮ್ ಸ್ಟೇ, ಫಾರ್ಮ್ ಹೌಸ್, ಗೋ, ಪೀಸ್, ರಿಲ್ಯಾಕ್ಸ್. ನಂಬರ್ 2 ಇದು ಇವಾಗ ನಾನು ಹೇಳಿದ ನಂಬರ್ 2. ನಂಬರ್ 1 ಇದು ಬಂದು ಫಸ್ಟು ಮನೆ ಬಿಟ್ಟು ಹೋಗೋದು ಬೇಡ, ನೋ ರೋಡ್, ನೋ ಟ್ರಾಫಿಕ್. ಯು ವಾಂಟ್ ಟು ಸಿಟ್ ಅಟ್ ಹೋಮ್, ಸ್ಟ್ರೆಚ್ ಯುವರ್ ಸೆಲ್ಫ್. OTT ಇಲ್ಲ ಇವತ್ತು. ಹೌದಾ? ತುಂಬ ಕಮ್ಮಿ OTT ಇವತ್ತು. ಹಾಲಿಡೇ ಅಂದರೆ ಮನೆಯಲ್ಲಿ ಫಸ್ಟು ನೋ ಸ್ನಾನ, ನೋ ಗೆಟಿಂಗ್ ರೆಡಿ, ರಿಲ್ಯಾಕ್ಸ್, ನೆಮ್ಮದಿಯಾಗಿ ಏನು ಬೇಕೋ ಯು ಈಟ್, ಚಿಲ್ ಔಟ್, ಟೋಟಲ್ ಚಿಲ್ ಔಟ್. ಯಾಕಂದರೆ ಎಲ್ಲರೂ ಹೋಗ್ಬೇಕು ಅಂದರೆ 1 hour ಟ್ರಾಫಿಕ್, ಆಯಿತಾ? ಆ್ಯಂಡ್ ಯುವರ್ ಟಾರ್ಗೆಟ್ಸ್, ಯುವರ್ ವರ್ಕ್ ಲೋಡ್ ಈಸ್ ಲೈಕ್ 10 hours, 12 hours. ಹೆಸರು ಹೇಳ್ತಾ ಇದ್ದೀವಿ. ಯು ಗೋ ಟಾಕ್ ಟು ಎನಿ ಆಫ್ ದ ಯಂಗ್ಸ್ಟರ್ಸ್,
ದೇ ಆರ್ ಬ್ರೈನ್ಡ್ ಅಂತಾರೆ, ಹಿಂಡ್ಬಿಟ್ಟಿರ್ತಾರೆ ಅವ್ರಿಗೆ. ಶನಿವಾರ ಭಾನುವಾರ ಎಲ್ಲೂ ಬರಲ್ಲ. ದೇ ವಾಂಟ್ ಟು ಜಸ್ಟ್ ರಿಲ್ಯಾಕ್ಸ್, ಚಿಲ್ ಆರ್ ಗೆಟ್ ಔಟ್ ಆಫ್ ಬ್ಯಾಂಗ್ಳೂರ್, ಗೋ ರಿಲ್ಯಾಕ್ಸ್. ಸಿನಿಮಾ ಅಂತ ಹೇಳೋ ನೋಡೋಣ ನೆಕ್ಸ್ಟ್ ವೀಕ್, ಇಲ್ಲ ಅದು ನೆಕ್ಸ್ಟ್ ವೀಕ್ ನೋಡೋಣ ಅಂತಾರೆ. ಆಮೇಲೆ ಇನ್ನೊಂದಷ್ಟು ಜನ ಹೇಳಿರು, ಚೆನ್ನಾಗಿ ವರ್ಡ್ ಆಫ್ ಮೌತ್ ಬಿಲ್ಡ್ ಆಗಲಿ. ಬಿಗ್ ಸ್ಕ್ರೀನ್ಸ್ ಅಂದರೆ ಇವಾಗ ಅದೇ ಮಿಷನ್ ಇಂಪಾಸಿಬಲ್ ಬಂದರೆ ಎಲ್ಲರೂ ಹೋಗ್ತಾರೆ, ಅಥವಾ ಫೈನಲ್ ಡೆಸ್ಟಿನೇಷನ್ ಅಂದರೆ again ಮಿಷನ್ ಇಂಪಾಸಿಬಲ್ ಈಸ್ ನಾಟ್ ಆಸ್ ಬಿಗ್ ಎ ಹಿಟ್ ಆಸ್ ದ ಪ್ರೀವಿಯಸ್ ಇಂಪಾಸಿಬಲ್ ಸಿನಿಮಾಸ್. ದ ಪೋಸ್ಟ್ ಕೋವಿಡ್, ದ ವೇ ವಾಟ್ ಪೀಪಲ್ ನೀಡ್, ಪೀಪಲ್ಸ್ ಐಡಿಯಾ ಆಫ್ ಏನಂತಾರೆ ಫಸ್ಟ್ ಪ್ರಿಫರೆನ್ಸ್ ಏನು, ಅವ್ರ ಐಡಿಯಾ ಆಫ್ ಎಂಟರ್ಟೈನ್ಮೆಂಟು ಎಲ್ಲ ಚೇಂಜ್ ಆಗೋಯ್ತು. 200 ರೂಪಾಯಿ 300 ರೂಪಾಯಿ ಟಿಕೆಟ್ಗಿಂತ ಪಾಪ್ಕಾರ್ನ್ ಜಾಸ್ತಿ ಆಯಿತಾ. ಒಂದು ಸಿನಿಮಾ ಇರೋದು 2 hours ಸಿನಿಮಾ ಲೆಂತು, ಆ 2 hours ಸಿನಿಮಾ ನೋಡ್ಕೊಂಬರೋಕ್ಕೆ 2.5 hours ಟ್ರಾವೆಲ್ ಮಾಡಬೇಕು ಟ್ರಾಫಿಕಲ್ಲಿ. ಸಿ ಹೌ ಎವ್ರಿಥಿಂಗ್, ಆಲ್ ದ ಡೈನಮಿಕ್ಸ್ ಆಫ್ ಚೇಂಜ್. ಎಲ್ಲಾನು ಇಟ್ ಇಸ್ ವರ್ಕಿಂಗ್ ಅಗೇನ್ಸ್ಟ್ ಯು. ಸೊ ಇಟ್ಸ್ ಡಿಫ್ರೆಂಟ್ ಇದು. ಸೊ ಮೈ ಫಾದರ್ ಮೇಡ್ ರೀಮೇಕ್ಸ್ ಬಿಕಾಸ್ ಅಂಥ ಒಂದು ಒಳ್ಳೆ ಕತೆ ಎಷ್ಟೊಂದು ಜನ ನೋಡಿಲ್ಲ, ನೋಡಬೇಕು ಅವರು, ಒಳ್ಳೆ ಕತೆ ಮಿಸ್ ಆಗಬಾರ್ದು ಅನ್ನೋ ಒಂದು ಇಂಟೆನ್ಷನಲ್ಲಿ ಮಾಡಿದ್ರು. ಆ್ಯಂಡ್ ಆಲ್ ದ ಫಿಲ್ಮ್ಸ್ ಮೈ ಫಾದರ್ ರೀಮೇಡ್ ಆರ್ ಆಲ್ ಗುಡ್ ಸ್ಕ್ರಿಪ್ಟ್ಸ್. ಅವ್ರದ್ದು ಲೆನ್ಸ್ ಏನಿತ್ತು ಅಂದರೆ ಬಿಫೋರ್ ದ್ವಾರಕೀಶ್ ಚಿತ್ರ ಸೆಡ್ ಎಸ್ ಟು ಅ ಸಿನಿಮಾ ಏನೇನು ಬಾಕ್ಸಸನ್ನು ಟಿಕ್ ಮಾಡ್ತಾಯಿದ್ರಿ? ಒಂದು ಫಸ್ಟು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್. ಹಿಸ್ ಲಾಜಿಕ್ ವಾಸ್ ಆವಾಗ ಆಗಿನ ಟೈಮಲ್ಲಿ ಸಿನಿಮಾ ಅಂದರೆ ಇಡೀ ಫ್ಯಾಮಿಲಿ ಬಂದು ನೋಡೋ ಒಂದು ಸಿನಿಮಾ, ಎಲ್ಲರೂ ಬರಬೇಕು. ಕೌಂಟ್ರಲ್ಲಿ 1 ಟಿಕೆಟ್ 2 ಟಿಕೆಟ್ ತೊಗೋಬಾರ್ದು, 5 6 8 10 ಟಿಕೆಟ್ ತೊಗೋಬೇಕು ಕೌಂಟ್ರಲ್ಲಿ. ವಾವ್, ಅವ್ರು ಅವಾಗಿಂದಲೇ ತುಂಬ ಮುಂದಾಲೋಚನೆ ಅಲ್ಲ, ಹಿಸ್ ಸ್ಟೈಲ್, ಹಿಸ್ ಪ್ಯಾಷನ್, ಹಿಸ್ ರಿಕ್ವೈರ್ಮೆಂಟ್. ನಂಬರ್ಸ್ ವಿಲ್ ಆಟೋಮ್ಯಾಟಿಕ್ಲಿ ಕಮ್ ಇಫ್ ಇಟ್ ಇಸ್ ಫ್ಯಾಮಿಲಿ ಆಲ್ಸೋ. ಈಗ ಹೇಳ್ತಾರಲ್ಲ, ಹೆಣ್ಣು ಮನೆಗೆ ಒಂದು ಓದ್ಬಿಟ್ರೆ ಇಡೀ ಸಂಸಾರ ಗೆದ್ದಂಗೆ ಥರ. ಅದೇ ಪೀಪಲ್ ವಿಲ್ ಕಾಲ್ ಡಿಫ್ರೆಂಟ್ ಇದು. ಸೊ ಅವ್ರಿಗಿದ್ದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಸಿನಿಮಾ. ಸರಿ, ಒಳ್ಳೆ ಮ್ಯೂಸಿಕ್ ಆ್ಯಂಡ್ ಪಿಕ್ಚರ್ ಮುಗಿದಾಗ ಮನೆಗೆ ಆಡಿಯನ್ಸು ಏನೋ ಒಂದು ಮನಸ್ಸಲ್ಲಿ ತೊಗೊಳೋಬೇಕು, ಇಷ್ಟೇ. ಅವ್ರಿಗೆ ಅದಕ್ಕೆ ಹೇಳೋರು, ಯೋಗಿ ಫಸ್ಟ್ ರೀಲ್ ಆಫ್ ದ ಸಿನಿಮಾ, ಇಂಟರ್ವಲ್ ರೀಲ್, ಲಾಸ್ಟ್ 2 reels, ಈ 4 ಕರೆಕ್ಟಾಗಿ ಮಾಡ್ಕೊಂಬಿಡು, ನೀನು ಸಿನಿಮಾ ಗೆಲ್ಲತ್ತೆ. ಇಲ್ಲ, ಅಲ್ಲಿಗೆ ಬರ್ತಾ ಇದೆ. ದೇ ಸೇ ಎಂಡ್ ಶುಡ್ ಬಿ ಸ್ಟ್ರಾಂಗ್, ಲಾಸ್ಟ್ 2 reels, ಫಸ್ಟ್ ಇಂಪ್ರೆಷನ್, ಫಸ್ಟ್ ರೀಲ್. ಇದನ್ನು ಅಪ್ಪ ಲರ್ನ್ ಫ್ರಮ್ ಸಂಬಡಿ ಎಲ್ಸ್. ದಿಸ್ ಈಸ್ ದಿ ಅಂಡರ್ಲೈನಿಂಗ್ ಬ್ಯೂಟಿ ಆಫ್ ಸಿನಿಮಾ. ದಿಸ್ ಇಸ್ ದ ವೇದ ವಾಕ್ಯ ಆಫ್ ಸಿನಿಮಾ. ಯಾವ ಸಿನಿಮಾ ಗೆದ್ದಿದ್ದೋ ಅದರ ಎಲ್ಲ ಸಿನಿಮಾಲೂ ಇದಿದೆ.